ಆರು 6 ಕಿಲೋಮೀಟರ್ ನಡೆಸ್ತಾರೆ. ಮತ್ತೆ ಲಾಸ್ಟ್ ಅಲ್ಲಿ ಅದು ಕಲಾವಿದ್ರಿಗೆ ಒಂದು ಬೆಲೆನೇ ಇಲ್ಲ. ಅದೇನ್ ಮಾಡ್ತಾರೆ, ಅವ್ರನ್ನ ಒಂದು ಸೈಡ್ ಓಡಿಸ್ಬಿಟ್ಟು ಆ ಬನ್ನಿ ಮಂಟಪದ್ದು ಅದು ಕಡಿಯೋದೇ ಅವ್ರದ್ದು ಅರ್ಜೆಂಟ್ ಆಗಿರ್ತದೆ. ನಮ್ಮೂರು ಪಾಂಡುಪುರ ತಾಲೂಕು ಲಕ್ಷ್ಮೀಸಾಗರ. ಯಾವಾಗಲೂ ಈ ಥರ ಕೆಲಸ ಮಾಡ್ತೀರಾ ನೀವು? ಇದು ಡೊಳ್ಳು ಮಾಡ್ತೀವಿ, ಮತ್ತೆ ಕೃಷಿನೂ ಮಾಡ್ತೀವಿ. ಡೊಳ್ಳು ಕುಣಿತ ಇದ್ದಾಗ ಡೊಳ್ಳು ಕುಣಿತ ಮಾಡ್ತೀವಿ. ಮತ್ತೆ ಈಗ ಚೆಂಡೆನೂ ಕಲ್ತಿದ್ದೀವಿ, ಕೇರಳದ್ದು ಅದು ಮಾಡ್ತೀವಿ. ಅದೇ ಈ ಥರ ಹೊಡಿಯೋದು ಕೇರಳ ಚೆಂಡೆ ಮೇಳ. ಅದು ಈಗ ನಮ್ಮ ಕರ್ನಾಟಕದಲ್ಲಿ ನಾವು ನಮ್ಮ ಮಂಡ್ಯ ಜಿಲ್ಲೆಗೆ ನಾವು ಫಸ್ಟ್ ಮಾಡ್ತಾ ಇದ್ದೀವಿ. ನೀವೆಲ್ಲ ಮಂಡ್ಯ ಜಿಲ್ಲೆ? ಮಂಡ್ಯ ಜಿಲ್ಲೆ. ನಿಮ್ಮಲ್ಲೂ ಕೂಡ ಸಾಧನೆ ಅಚೀವ್ಮೆಂಟ್ ಅಂತ ಏನಾದ್ರು ಇದೆಯಾ? ಇದೆ. ಇದರಲ್ಲಿ ಸೀನಿಯಾರಿಟಿ ಪ್ರಕಾರ ಈಗ ನಾವೊಂದು 20 ವರ್ಷ ಒಂದು ಟೀಮ್ ರೀಚ್ ಮಾಡಿದ್ದೀವಿ. ಟೀಮ್ ಕಟ್ಕೊಂಡು ನಾವೆಲ್ಲ ಔಟ್ ಆಫ್ ಕಂಟ್ರಿಗೆಲ್ಲ ಹೋಗಿದ್ದೀವಿ, ರಾಜ್ಯಕ್ಕೆಲ್ಲ ಹೋಗಿದ್ದೀವಿ, ಹೊರಗಡೆ. ಡೊಳ್ಳು ಹೊಡಿಯೋಕ್ಕೆ, ಡೊಳ್ಳು ಕುಂಟ ಅದು ಪ್ರವಾಸೋದ್ಯ ಇಲಾಖೆ ಕಡೆಯಿಂದ ಕರ್ಕೊಂಡು ಹೋಗಿದ್ವಿ. ಡೊಳ್ಳು ಕುಂಟ ಒಂದು ಇಲ್ಲ ಇಬ್ಬರಾಳು, ಒಂದು ತಾಲೂಕು ಒಬ್ಬೊಬ್ರು. ಮಂಡ್ಯ ಪಾಂಡುಪುರ ತಾಲೂಕಿಂದ ನಾನು, ಮಂಡ್ಯ ಜಿಲ್ಲೆಯಿಂದ ಇನ್ನೊಬ್ರು ದೇವರಾಜಣ್ಣ ಅಂತ. ಅಂದ್ರೆ ಪ್ರತಿ ವರ್ಷ ದಸರಾಗೆಲ್ಲ ಬರ್ತಿರ್ತೀರಿ? ದಸರಾಗೆಲ್ಲ ಬರ್ತಾ ಇರ್ತೀವಿ, ಪ್ರತಿ ವರ್ಷ ಬರ್ತಾ ಇರ್ತೀರಿ. ಎಷ್ಟೊತ್ತು ನೀವು ಈ ತರ ಸುಸ್ತ ಎಲ್ಲ ಆಗಲ್ವಾ ನಿಮ್ಗೆ? ಆಗುತ್ತೆ, ನಮ್ಗೆ ಸರ್ವಿಸ್ ಇದೆಯಲ್ಲ ಹಂಗೆ ಸುಸ್ತು ಅನ್ಸಲ್ಲ. ಸರ್ವಿಸ್ ಇದೆಯಲ್ಲ. ಅಂದ್ರೆ ಇವಾಗ ದಸರಾ ಬಂದಾಗ ಕೆಲಸ ಮಾಡಿಸ್ಕೊಬಿಡ್ತಾರೆ, ದುಡ್ಡು ಕೊಡಲ್ಲ ಅನ್ನೋದಿದೆ. ಸೊ ಎಲ್ಲ ದುಡ್ಡು ಕೊಡ್ತಾರೆ, ಅದು ನಮ್ಗೆ ಅಷ್ಟು ಮೀರಿ ಕೊಡಲ್ಲ. 6 ಕಿಲೋಮೀಟರ್ ನಡೆಸ್ತಾರೆ. ಮತ್ತೆ ಲಾಸ್ಟ್ ಅಲ್ಲಿ ಅದು ಕಲಾವಿದ್ರಿಗೆ ಒಂದು ಬೆಲೆನೇ ಇಲ್ಲ. ಅದೇನ್ ಮಾಡ್ತಾರೆ, ಅವ್ರನ್ನ ಒಂದು ಸೈಡ್ ಓಡಿಸ್ಬಿಟ್ಟು ಆ ಬನ್ನಿ ಮಂಟಪದ್ದು ಅದು ಕಡಿಯೋದೇ ಅವ್ರದ್ದು ಅರ್ಜೆಂಟ್ ಆಗಿರ್ತದೆ. ಅದು ಕಲಾವಿದ್ರನ್ನ ಯಾವ ಕಡೆ ಹೋಗ್ಬೇಕು ಏನು ಅನ್ನೋದು ಕೇರ್ ಮಾಡಲ್ಲ. ಆಮೇಲೆ ನಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ಒಂದ್ ಕಡೆ ಇರ್ತದೆ. ಕರ್ಕೊಂಡ್ಬಂದಿದ್ದೀವಿ, ಅಲ್ಲಿ ಬಿಟ್ಟು ಮುಗೀತಾ ಅವ್ರದ್ದು ಅಷ್ಟೇ. ಕರ್ಕೊಂಡು ಬರೋರು ಅದು ನಾವು ಇದು ಅರ್ಜಿ ಹಾಕ್ತೀವಿ. ಅದಕ್ಕೆ ಅರ್ಜಿ ಮುಖಾಂತರದಲ್ಲಿ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಒಂದು 4 ದಿವಸ 5 ದಿವಸ ಇರುವಂಗೆ ನಿಮ್ಮ ಟೀಮು ಸೆಲೆಕ್ಟ್ ಆಗಿದೆ ಬನ್ನಿ ಅಂತ. ಸೆಲೆಕ್ಟ್ ಆದ್ರೆ ಬರ್ತೀವಿ, ಇಲ್ಲಿ ಹೋದಾಗ ಇಲ್ಲ. ಈಗ ದೊಡ್ಡ ದೊಡ್ಡ ಕಾರ್ಯಕ್ರಮ ಎಲ್ಲ ಬರುತ್ತೆ, ಇಲ್ಲ ಅಂಬಾರಿ ಎಲ್ಲ ಬರ್ತಾರೆ. ಸೊ ನಿಮ್ಮ ನೋಡೋದೇ ಇಲ್ಲ ಅವರು, ಅದು ನಿಮ್ಮ ಕೆಲಸ ಅಂತ ನೀವು ಮಾಡ್ತಾ ಇರ್ತೀವಿ. ಬೇಜಾರು ಮಾಡ್ಕೊಂಡ್ರೆ ಕಲೆ ಉಳಿಸ್ಕೊಂಡು ಹೋಗಕ್ಕೆ ಆಗದೇ ಇಲ್ಲ. ಇದನ್ನ ನಾವು ಒಂದು ದೇವ್ರ ಸಮಾನ ನಾವು ಅದನ್ನ ಪೂಜಿಸ್ಕೊಂಡು ಹೋಗ್ತಾ ಇದೀವಿ. ಈ ಸರ್ಕಾರದಿಂದ ನಿಮ್ಗೆ ಏನಾದ್ರು ಸವಲತ್ತುಗಳು ಆ ಥರ ಏನಾದ್ರು? ಅದು ಏಜ್ ಆದ್ರೆ ಬರುತ್ತೆ, ಸಂಘಕ್ಕೇನು ನಾವು ತಗೊಂಡಿಲ್ಲ. ನಮ್ಗೆ ಒಂದು 58 ವರ್ಷ ಆಯ್ತು ಅಂದ್ರೆ ತಿಂಗಳ 2,000 ರೂಪಾಯಿ ನಮ್ಮ ಅಕೌಂಟ್ ಕೊಡ್ತಾರೆ. ಹೌದಾ? ನಿಮ್ಮ ಇದರಿಂದ ಹಿಂಗೆ ಇಷ್ಟು ವರ್ಷ ಸೇವೆ ಮಾಡೋರೆ ಅಂತ ತಗೋತಾ ಇದಾರೆ ನಮ್ಮ ಹಿರಿಕರು, ನಮ್ಮ ಕಲಾಮಂದಿರದಿಂದ. ಹೌದಾ? ಸೊ ಯಾವಾಗಲೂ ಇದೇ ವೇಷನಾ? ಹುಲಿ ವೇಷ ಅಂತ ಇದೆ. ಹುಲಿ ವೇಷ ಅಂದ್ರೆ ಇದೆ. ಡೊಳ್ಳು ಕುಣಿತಕ್ಕೆ ಅಂದ್ರೆ ಇದೆ. ಚೆಂಡೆ ಅಂದ್ರೆ ಬೇರೆ ಬರೀ ಮೈಲಿ ಇರ್ತೀವಿ. ಬೇರೆ ಸಾಧನೆ ಅಂದ್ರೆ ಈಗ ನಾವು ಇದನ್ನ ನಾವು ಬೇರೆ ಮಕ್ಕಳು ಕಲಿಸ್ಕೊಡೋದು, ಮತ್ತೆ ಈ ಮುಂದಿನ ಪರಿಸರಕ್ಕೆ ಹೋಗ್ತಾ ಇರಲಿ ಅಂತ ಮಾಡೋದು. ಕಲಿತಾರೆ. ನಾವು ಸುಮಾರು ಜನ ಮಕ್ಕಳಿಗೆ ವರ್ಷದಲ್ಲಿ ಒಂದು 25-30 ಮಕ್ಕಳಿಗೆ ಉಚಿತ ಶಿಬಿರ ಅಂತ ಮಾಡ್ತೀವಿ. ಕಾಲೇಜು ನಮ್ಗೆ ಶಿವಮೊಗ್ಗದವರು ದೊರೆರಾಜ್ ಸರ್ ಅಂತ ಒಬ್ರು ನಮ್ಮೂರಿಗೆ ಬಂದು ಕಲ್ಸ್ಕೊಟ್ರು. 1 ತಿಂಗಳು ನಮ್ಮೂರಲ್ಲೇ ಇದ್ಕೊಂಡು. ಅದು ನಮ್ಗೆ ಬಹಳ ಇಷ್ಟ ಆಯ್ತು. ಇದು ಸೋನಿಯಾ ಗಾಂಧಿ ಬರ್ತಡೇಗೆ ಹೋಗಿದ್ದು 97ರಲ್ಲಿ. ಅವಾಗ ಅವರು ನಮ್ಮ ಜೊತೆಲಿ ಬಂದಿದ್ರು. ನಾವು ಡೊಳ್ಳು ಕಲಿಬೇಕು ಅಂದಮೇಲೆ ಅವ್ರ ನಂಬರ್ ತಗೊಂಡು ಅವ್ರು ಕರೆಸಿ ಡೊಳ್ಳು ಗಂಡು ಕಲೆ ಅನ್ನೋದು ಡೊಳ್ಳು ಕುಣಿತ. ಗಂಡು ಕಲೆ ಅದು ಗಂಡಸರಿಗೆ ಜಾಸ್ತಿ ಸೀಮಿತ. ಗಂಡು ಕಲೆ ಅಂದ್ರೆ ಸಿಕ್ಕಾಪಟ್ಟೆ ಶ್ರಮ ಇರ್ತದೆ. ಅದು ಡೊಳ್ಳು ಕುಣಿತ ಬೀರ್ತ್ ಕೊಟ್ರ ಅವ್ರಿಗೊಂದು ಆನ್ಸರ್ ಅಷ್ಟೇ ಶಕ್ತಿನೂ ಬೇಕು. ಯಾಕೆಂದ್ರೆ ಡೊಳ್ಳು ಕುಣಿತದಿಲ್ಲ, ಎಲ್ಲ ಸಂಭ್ರಮಕ್ಕೂ ಕೂಡ ಡೊಳ್ಳು ಕುಣಿತ ಇರುತ್ತೆ. ಅದೇ ಬೇರೆ. ಅದು ಗಣೇಶ ಬಿಟ್ರೆ ಇನ್ ಬಾಕಿ ಟೈಮಲ್ಲಿ ಡೊಳ್ಳು ಕುಣಿತ ಇಲ್ಲ ಅಂದ್ರೆ ದಸರಾ ಲೆವೆಲ್ಗೆ ಇರುತ್ತೆ ಅಲ್ವಾ. ಒಂದ್ 8 ಟೀಮ್ 9 ಟೀಮ್ ಡೊಳ್ಳೆ ಹಾಕಿರ್ತಾರೆ. ಅದನ್ನ ಮಿನಿಮಮ್ ಅಂದ್ರೆ ಚೆನ್ನಾಗಿರ್ತದೆ. ಅಡ್ರೆಸ್ ನಾವು ದಸರಾಕ್ಕೆ ಒಂದಕ್ಕೆ ಅಲ್ಲ ಕಾಸ್ಟ್ಯೂಮ್ಸ್ ಅಂದ್ರೆ ಅದು ಲೋಕಲ್ ಕಾರ್ಯಕ್ರಮ ಮಾಡೋದು ಹಿಂಗೆ ನೀಟಾಗಿರ್ತೀವಿ. ಅದು ಒಂದು ಲುಕ್ ಇರ್ಬೇಕು. ಅಂದ್ರೆ ಇದು ಬಿಟ್ಟರೆ ನೀವು ಬೇರೆ ಕೃಷಿ ಮಾಡ್ತೀವಿ. ಇವ್ರು ಡ್ರೈವರು ಟಂಪ ಇದೆ, ಅವರು ಒಂದು ಹುಡುಗ ಕೆಲಸ ಮಾಡ್ತಾರೆ. ಇವ್ರು ಹಾಲು ಡೈರಿಗೆ ಹೋಗ್ತಾರೆ. ಈ ಹುಡುಗ ಇನ್ನು ಓದ್ತಾ ಇದ್ದಾನೆ, ಕಾಲೇಜಲ್ಲಿ ಓದ್ಕೊಂಡು ಡೊಳ್ಳು ಮಾಡ್ತಾನೆ. ಈಗ ನಿಮ್ಮಲ್ಲಿ ನಿಮ್ಮ ಮಕ್ಳು ಏನಾದ್ರು ಕಲಿಬೇಕು ಅಂದ್ರೆ? ನಮ್ಮ ಮಕ್ಳು ಕಲಿಬೇಕು ಅಂದ್ರೆ ಈಗ ಇವ್ರ ಮಗ ಒಬ್ಬ ಆಲೆ ಮಾಡ್ತಾ ಇದ್ದಾನೆ. ಒಬ್ಬ ಅಂದ್ರೆ ಓದ್ಲಿ ಅಂತ ನಾವು ಜಾಸ್ತಿ ಟಚ್ ಕೊಡಲ್ಲ. ಓದ್ಕೊಂಡು ಹೋಯ್ತಾ ಇದ್ರ ಮೇಲೆ ಜಾಸ್ತಿ ಇದಾಗ್ಬಿಟ್ರೆ ಆಸಕ್ತಿ ಉಂಟಾಯ್ತದೆ ಅಂದ್ಬಿಟ್ಟು ಸ್ವಲ್ಪ ಅಂಬಾರಿ ಬರೋಕ್ಕಿಂತ ಮುಂಚೆ ಡೊಳ್ಳು ಕುಣಿತ ಬರ್ತಿದ್ದಂಗೆ ಅಲರ್ಟ್ ಆದಂಗೆ ಜನ ಸೌಂಡ್ ನಾದ ಹಂಗ್ ಬರುತ್ತೆ. ಈ ಗೆಜ್ಜೆ ಹಿಂಗೆ ಇದೆಲ್ಲ ಇದು ಮಣಿ ಇದೆಲ್ಲ ಹಂಗೆ ಇರೋದು. ಹಿಂಗೆ ಹಾಕೋಬೇಕು. ನಿಮ್ದು ಅಂತ ಒಂದು ವೇಷ ಇದು. ವೇಷ
ಅದಿದ್ರೆ ಚಂದ. ಇಲ್ಲಿ ಸುಮ್ಮನೆ ಈಗ ನಾವು ಬರೀ ಹಂಗೆ ನಿಂತ್ಕೊಂಡು ಹೊಡೆದ್ರೆ ಅದೇನು ಚೆನ್ನಾಗಿರಲ್ಲ. ಸೊ ನಿಮ್ದೊಂದು ಟೀಮ್ದು ಹೆಸರು ಹೇಳ್ಬಿಡಿ, ಎಲ್ಲಿಂದ ಬಂದಿರೋದು? ನಾವು ಲಕ್ಷ್ಮೀನಾರಾಯಣ ಕಲಾ ಸಂಘ, ಡೊಳ್ಳು ಕುಣಿತ, ಲಕ್ಷ್ಮೀ ಸಾಗರ, ಪಾಂಡವಪುರ ತಾಲೂಕು, ಮಂಡ್ಯ ಡಿಸ್ಟಿಕ್. ಇದು ರೈಟ್ ನ್ಯೂಸ್.